ನಾಣ್ಯದು ಅಂದ್ರೆ ಇದು ಬೇಡ್ಕೊಂಡು ಹರಕೆ ತಗೊಂಡು ಕೆಲಸ ಆದ ನಂತರ ಬಂದು ಹೊಡೆಯೋ ಪದ್ಧತಿ ಸುಮಾರು 200 ವರ್ಷ 300 ವರ್ಷ ಹಿಂದಿಂದ ಇತಿಹಾಸ ಇದೆ. ದೊಡ್ಡ ಜಾಗೃತ ದೇವಸ್ಥಾನ. ಮತ್ತೆ ಇಲ್ಲಿ 5 ವರ್ಷಕ್ಕೊಮ್ಮೆ ಜಾತ್ರೆ ನಡೆಯುತ್ತೆ. ಮತ್ತೆ ಇದು ಜಾತ್ರೆ 5 ವರ್ಷಕ್ಕೊಮ್ಮೆ ಅಂದ್ರೆ ಇವಾಗ ನಡುಮನೆ ಜಾತ್ರೆ, ಒಂದ್ಸಲ ಹೊರಮನೆ ಜಾತ್ರೆ ಅಂತ ಹೀಗೆ ಮಾಡ್ತೀವಿ. ಮತ್ತೆ ಇದು 200, 250 ವರ್ಷ ಹಿಂದಿನ ದೇವಸ್ಥಾನ. ತುಂಬಾ ದೊಡ್ಡ ಜಾಗೃತ ದೇವಸ್ಥಾನ ಇದೆ. ಎಲ್ಲೆಲ್ಲಿಂದ ಭಕ್ತರು ಬರ್ತಾರೆ? ಸುತ್ತಮುತ್ತಲು ಇಲ್ಲಿ ಮಹಾರಾಷ್ಟ್ರ, ಗೋವಾ, ಕರ್ನಾಟಕ ಸುಮಾರು ಊರಿಂದ ಬರ್ತಾರೆ. ಈ ನಾಣ್ಯಗಳನ್ನ ಹೆಂಗ್ ಬಡಿತಾರೆ ಅಂತ? ಅಂದ್ರೆ ಇದ ಹೋಲ್ ಮಾಡಿಸ್ಕೊಂಡ್ ಬಂದು ಅದನ್ನ ಹೊಡೆಯೋ ಪದ್ಧತಿ ಇದೆ ಅದು. ಹ. ಬೆಳ್ಳಿ ಕಾಯಿನ್ ಆದ್ರೆ ಡೈರೆಕ್ಟ್ ಹೋಲ್ ಆಗತ್ತೆ ಅದು. ಹ. ಆಮೇಲೆ ಇವಾಗಿನ ಕಾಯಿನ್ ಅಲ್ಲ ಒಂದ್ ಜಾಸ್ತಿ ಏನ್ ಬಿಡಲ್ಲ ಅಷ್ಟೇ 1, 2 ಅವ್ರ ಹರಕೆ ಇದೆಯಲ್ಲ ಅದ್ ರೂಢಿ. ಹ. ಅದಕ್ಕೆ ಅದ್ 1, 2 ಅಷ್ಟ ಹೊಡಸ್ತೀವಿ. ಎಷ್ಟೆಷ್ಟು ರೂಪಾಯಿಗಳನ್ನ ಹೊಡೆದಿದ್ದಾರೆ? ಅವ್ರು ಬೇಡ್ಕೊಂಡಿರ್ತಾರೆ. ಸುಮಾರು 1 ಲಕ್ಷ 2 ಲಕ್ಷ ಕಾಯಿನ್ ಮೇಲೆ ಇದೆ. ಹ. ಆಕ್ಚುಲಿ ಇದು ನಾಣ್ಯದ ದೇವಸ್ಥಾನ ಅಂತೂ ಕರೀತಾರೆ. ಸುಳೆಮೈದು ನಾಣ್ಯದ ದೇವಸ್ಥಾನ, ಮಹಾಲಕ್ಷ್ಮಿ ದೇವಸ್ಥಾನ ಅಂದ್ರೆ ಇದೆ. ಅದು ಯಾವ್ಯಾವ ಕಾಲದ ನಾಣ್ಯಗಳು ಇವೆ? ಹಿಂದಿನ ಕಾಲದ ಇದೆ. ಅದು ರಾಜರ ಕಾಲದ ಇದೆಯಲ್ಲ ಅದು ಕಾಯಿನ್ ವಿಕ್ಟೋರಿಯಾದ್ದು. ಹ. ಆ ಕಾಲದ ಬ್ರಿಟಿಷರ ಬ್ರಿಟಿಷರ ಕಾಲದ ನಾಣ್ಯ ಇದೆ ಅದು. ಆಮೇಲೆ ಭಾರತ ಸರ್ಕಾರ ಬಂದ ನಂತರ ಬಂದ ನಂತರ ಇದು ರೂಢಿ ಕಾಯಿನ್ ಇದೆಯಲ್ಲ ಇವಾಗಿಂದು ಇದು ಸ್ಟಾರ್ಟ್ ಇದೆ ಇವಾಗ. ನಿಮ್ಗ್ ಬಂದ್ ಹೇಳ್ತಿದ್ರ ನಾಣ್ಯಗಳು? ಹೌದು. ಆದ ನಂತರ ತಮ್ಮ ಕೆಲಸ ಆದ ನಂತರ ನಾವು ಹೊಡಿಬೇಕು ಇಂತಿಷ್ಟಂತ ಹೊಡಿತಿದ್ರು. ನಾವು ಅವ್ರಿಗೆ 1, 2, 11, 21 ಅಂತ ಹೇಳಿ ಹಿಂಗೆ ಅವ್ರಿಗೆ ಇದನ್ನ ಮಾಡ್ತಿದ್ವಿ. ಏನಂತಾರ್ರಿ ಭಕ್ತರು? ಭಕ್ತರು ಅವ್ರ ಎಲ್ಲಾ ಕೆಲಸ ಆದ ನಂತರ ಬಂದ ಅಮ್ಮಂದ್ ಏನ್ ಬೇಡ್ಕೊಂಡಿರ್ತಾರ ಅದನ್ನೆಲ್ಲ ಹರಕೆ ತೀರ್ಸಿ ಉಡಿಯೋದು ತುಂಬಿ ಅವ್ರ ಎಲ್ಲಾ ನಮ್ಗೆ ಒಳ್ಳೇದಾಗಿದೆ ಅಂತ ಹೇಳಿ ತುಂಬಾ ಸಂತೋಷ ಆಗ್ತಾರೆ. ಮತ್ತೆ ಇವಾಗ ಇದೇ ನಾಳೆಯಿಂದ 18 ತಾರೀಕಿಂದ ಜಾತ್ರೆ ಸ್ಟಾರ್ಟ್ ಇದೆ. ಮತ್ತೆ ಅದೇ ಎಲ್ರೂ ಜಾತ್ರೆಗೆ ಬಂದು ದೇವಿ ಕೃಪೆಗೆ ಪಾತ್ರ ಆಗ್ಬೇಕು. ಮಹಾಲಕ್ಷ್ಮಿ ದೇವಸ್ಥಾನದ ಭಕ್ತರೆಲ್ಲರಲ್ಲಿ ಒಂದು ಸವಿನಯ ವಿನಂತಿ ಅಂದ್ರೆ, ಈ ದೇವಾಲಯದ ಬಗ್ಗೆ ಅಥವಾ ದೇವಾಲಯದ ಮಹಿಮೆ ಬಗ್ಗೆ ಹೇಳೋದು. ಇಲ್ಲಿ ಪ್ರತಿ 5 ವರ್ಷಕ್ಕೊಮ್ಮೆ ಜಾತ್ರೆ ಆಗ್ತದೆ. ಒಂದು ಸಲ ಊರ್ ಹೊರಗೆ ಆಗ್ತದೆ, ಒಂದ್ಸಲ ಊರು ಒಳಗೆ ಆಗ್ತದೆ. ಈಗ ಮಾರ್ಚ್ 18ರಿಂದ ಮಾರ್ಚ್ 25ರವರೆಗೆ ಇದೇ ವರ್ಷ ಊರು ಒಳಗಿನ ಜಾತ್ರೆ ಆಗ್ತದೆ. ಈ ಜಾತ್ರೆ ಪದ್ಧತಿ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಈ ಗ್ರಾಮದೇವಿ ಜಾತ್ರೆ ಏನಾಗ್ತದೆ ದ್ಯಾಮವ್ವನ ಜಾತ್ರೆ. ಎಲ್ಲಾ ಕಡೆ ಒಂದ್ ಭಂಡಾರ ಜಾತ್ರೆ ಆಗ್ತದೆ. ಆದ್ರೆ ನಮ್ಮ ಈ ಸುಳೆಭವಾನಿ ಗ್ರಾಮದಲ್ಲಿ ಮಾತ್ರ ಪೂರ್ವ ಕಾಲದಿಂದಲೂ ಸಹಿತ ಭಂಡಾರ ರಹಿತವಾದ ಒಂದು ಜಾತ್ರೆ ಆಗ್ತದೆ. ಅದಕ್ಕೆ ಇಲ್ಲಿ ಇದೊಂದು ವಿಶಿಷ್ಟ ಪದ್ಧತಿ ಮತ್ತು ಒಂದು ಮಾದರಿಯಾಗಿದೆ ಇದು. ನೋಡಿ, ನಮ್ಮ ಪೂರ್ವಜರು ಅಂತಂದ್ರೆ ನಮ್ಮ ಊರಿನ ಹಿರಿಯರು ಯಾರೇ ಇರ್ಲಿ ಏನೇ ಇರ್ಲಿ, ಈ ದೇವಸ್ಥಾನಕ್ಕೆ ತನ್ನದೇ ಆದ ಒಂದು ಸಂಪ್ರದಾಯ, ಒಂದು ಕಟಿಬದ್ಧತೆ, ಒಂದು ಕಟ್ಟಳೆಗಳನ್ನು ಮಾಡಿ ಹೋಗಿದ್ದಾರೆ. ಆ ಪ್ರಕಾರವಾಗಿ ಈ ಜಾತ್ರೆಯಲ್ಲಿ ಯಾವುದೇ ರೀತಿಯಂತ ಭಂಡಾರವನ್ನು ಹರಿಸೋದಾಗ್ಲಿ, ಮತ್ತೊಬ್ಬರಿಗೆ ಒಗ್ಗೋದಾಗ್ಲಿ ಯಾವುದೇ ರೀತಿಯನ್ನು ಮಾಡ್ತಕ್ಕದ್ದಲ್ಲ. ಆ ಪ್ರಕಾರ ಬಂದ ಭಕ್ತರಿಗೆ ಎಲ್ಲರಿಗೂ ಅನುಕೂಲ ಆಗ್ಲಿ, ಜಾತ್ರೆಯನ್ನು ಸಮೀಪದಿಂದ ನೋಡತಕ್ಕಂಥದ್ದಾಗ್ಲಿ ಈ ಭಂಡಾರ ಒಗ್ಗುವಿಕೆಯನ್ನು ನಿರ್ಬಂಧಿಸಲಾಗಿದೆ. ಅದೇ ಪ್ರಕಾರ ನಮ್ಮೂರಿನ ಜಾತ್ರೆ ವಿಶಿಷ್ಟ ಇನ್ನೊಂದೇನೆಂದರೆ, ಯಾವುದೇ ರಾಜಕೀಯ ಬ್ಯಾನರ್ಗಳನ್ನಾಗಲಿ, ಸ್ವಂತ ಆಗಲಿ ಅಥವಾ ವೈಯಕ್ತಿಕ ಆಗಲಿ ಯಾವುದೇ ರೀತಿಯ ಫ್ಲೆಕ್ಸ್ಗಳನ್ನು, ಬ್ಯಾನರ್ಗಳನ್ನು ಯಾವುದೇ ರೀತಿ ಹಾಕ್ತಕ್ಕದ್ದಲ್ಲ. सुलेभावी ग्राम में लक्ष्मी जी का मंदिर है, जो कि बहुत ही पुराना और प्राचीन मंदिर है। यहाँ पे गोवा, महाराष्ट्र और कर्नाटका से लाखों भक्त लोग आते हैं और देवी के सामने अपनी मनोकामनाएं रखते हैं। अपनी मनोकामनाएं पूरी होने के बाद यहाँ पे लकड़ी के खंभों को पैसे के सिक्कों मार के अपनी मनोकामनाएं पूरी होने के बाद ये प्रथा थी, चल रही थी। अभी 15-20 साल से ये सिक्कों की प्रथा बंद होके अपने मन में भक्त लोग जो भी चाहते हैं वो अपने मन से जो भी इच्छा पूरी होने के बाद जो भी अपने तरफ से जितना भी होता है वो अपनी देवी के मंदिर को अर्पण कर देते हैं।